ಕುದಿಯುತ್ತಿರುವ ನೀರಿಗೆ ದೋಸೆ ಹಿಟ್ಟನ್ನು ಹಾಕಿ ನೋಡಿ, ನೀವೇ ಶಾಕ್ ಆಗ್ತೀರಾ. ದೋಸೆ ಹಿಟ್ಟನ್ನು ಮಾಡಿ ನಾವು ಬೆಳಗ್ಗೆ ತಿಂಡಿನ ಮಾಡಿ ಮತ್ತೆ ಸಂಜೆ ಮಿಕ್ಕೋಗ್ಬಿಡುತ್ತೆ. ಮತ್ತೆ ಅದೇ ದೋಸೆ ತಿನ್ನೋಕ್ಕೆ ಬೇಜಾರಾಗುತ್ತೆ. ಅವತ್ತೇ ಖಾಲಿ ಆಗಬೇಕು ಅಂದರೆ ಈ ಐಡಿಯಾ ಮಾಡಿ, ಸಖತ್ತಾಗಿರುತ್ತೆ ಮತ್ತು ನೀವು ಇದನ್ನು ಮತ್ತೆ ಮತ್ತೆ ಮಾಡಿ ತಿಂತೀರಾ. ಮೊದಲಿಗೆ ಒಂದು ಕಡಾಯಿ, ದಪ್ಪ ತೆಳೆದ ಕಡಾಯಿ ತೊಗೊಂಡು ನೋಡಿ, ಇದರಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ. ಈ ನೀರಿಗೆ ನೋಡಿ ಇಷ್ಟು ದೋಸೆ ಹಿಟ್ಟನ್ನು ನಾನು ತಗೊಂಡಿದ್ದೀನಿ. ಈಗ ನೀರು ಕುದಿಯೋ ಟೈಮಲ್ಲೇ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕಿ ಚೆನ್ನಾಗಿ ನೀರನ್ನು ಕುದಿಸ್ಕೋಬೇಕು. ನೀರು ಚೆನ್ನಾಗಿ ಕುದ್ದ ಮೇಲೆ ಮಿಕ್ಕಿರುವ ದೋಸೆ ಹಿಟ್ಟಿದ್ದನ್ನು ನಾವು ಹಾಕ್ಕೊಬಿಡಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಹಾಕೊಂಬಿಡಿ. ಹಾಕಿ ತಕ್ಷಣದಲ್ಲೇ ಒಂದು ಮುದ್ದೆ ತಿರುವ ಕೋಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ. ಮಿಕ್ಸ್ ಮಾಡ್ತಾನೆ ಇರಬೇಕು, ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾನೆ ಇರಬೇಕು, ಯಾಕಂದರೆ ಗಂಟಾಗ್ಬಿಡುತ್ತೆ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿ ಆಗ್ತಾ ಬರುತ್ತೆ ಅದು. ಇದಕ್ಕೆ ಮತ್ತೆ ಬೇರೆ ಯಾವುದು ಹಿಟ್ಟನ್ನು ಸೇರಿಸೋ ಹಾಗಿಲ್ಲ, ಅದೇ ಗಟ್ಟಿ ಆಗುತ್ತೆ. ನೋಡಿ, ಇವಾಗ ಗಟ್ಟಿ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಅಳ್ಳಬೇಕು. ಒಂದೆರಡು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಂತರ ನೋಡಿ, ಈಗ ಈ ರೀತಿ ಉಂಡೆ ಕಟ್ಟಾಗಿ ಬರಬೇಕು. ಅಲ್ಲಿವರೆಗೂ ಇದನ್ನು ನಾವು ಬೇಯಿಸ್ಕೊಂಡು ಈಗ ರೆಡಿ ಇದೆ ಇದು. ಈಗ ಒಂದು ಅಗಲವಾದ ತಟ್ಟೆಗೆ ಹಾಕ್ಕೊಂಬಿಡೋಣ. ಹಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇದನ್ನು ರೊಟ್ಟಿ ಕೂಡ ಮಾಡ್ಕೊಳ್ಬೋದು ನೀವು. ಯಾಕಂದರೆ ಕೆಲವೊಂದು ಸಲ ನಾವು ದೋಸೆಗಳನ್ನು, ಇಡ್ಲಿಗಳನ್ನು ಮಾಡಿದಾಗ ಹಿಟ್ಟು ಮಿಕ್ಕೋಗ್ಬಿಡುತ್ತೆ. ಮತ್ತು ಎರಡನೇ ದಿನ ನಾವು ಮಾಡೋದಾದರೆ ಹುಳಿ ಬಂದುಬಿಡುತ್ತೆ. ನಾವು ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಎರಡನೇ ದಿನವೂ ಯೂಸ್ ಮಾಡ್ಬೋದು. ಅಂದರೆ ಈ ವಿಧಾನ ಮಾಡ್ಬೋದು. ಅದೇ ಹಿಟ್ಟಿಗೆ ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿ ಒಂದೆರಡು ಚಮಚದಷ್ಟು, ನಾಟಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಹಾಗೆ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿ ಪೇಸ್ಟ್ ಆದರೂ ಹಾಕೋಬೋದು, ಹಸಿಮೆಣಸು ಪೇಸ್ಟು. ಸ್ವಲ್ಪ ಕರಿಬೇವು ಸೊಪ್ಪು, ಅದನ್ನೆಲ್ಲವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಈಗ ಜೊತೆಗೆ ಸೇರಿಸಿ ಚೆನ್ನಾಗಿ ನಾವು ಇದನ್ನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಿಲ್ಕೊಂಬಿಡಬೇಕು. ನಾನು ಇದಕ್ಕೆ ಉಪ್ಪು ಹಾಕಿಲ್ಲ. ನಾವು ದೋಸೆ ಹಿಟ್ಟಿಗೆ ಉಪ್ಪು ಹಾಕಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಹುಳಿ ಇರುತ್ತಲ್ಲ ಹಿಟ್ಟು, ಹಾಗಾಗಿ ಉಪ್ಪು ಹಾಕಕ್ಕೆ ಹೋಗಿಲ್ಲ. ನೀವು ಬೇಕಿದ್ರೆ ಉಪ್ಪನ್ನು ಸ್ವಲ್ಪ ಸೇರಿಸ್ಕೋಬೋದು. ಇದು ಹಿಟ್ಟು ಕರೆಕ್ಟಾಗಿರೋದ್ರಿಂದ ನಾನು ಉಪ್ಪನ್ನು ಹಾಕಿಲ್ಲ. ಈಗ ಹಿಟ್ಟನ್ನು, ಈಗ ರೊಟ್ಟಿ ಹಿಟ್ಟಿನ ಹದ ರೆಡಿಯಾಗಿದೆ ನೋಡಿ. ಇದನ್ನು ರೊಟ್ಟಿ ಸಣ್ಣದಾಗಿ ರೊಟ್ಟಿ ಥರನೂ ಮಾಡ್ಕೊಳ್ಬೋದು. ಈಗ ನಾವು ಇದನ್ನು ರೊಟ್ಟಿ ಬೇಡ, ವಡೆ ಥರ ಮಾಡ್ಕೊಳ್ಳೋಣ. ಹಿಟ್ಟಂತೂ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇದು ದೋಸೆ ಹಿಟ್ಟಲ್ಲಿ ಮಾಡಿದ್ದ ಅಂತ ನೀವೇ ಆಶ್ಚರ್ಯ ಪಡ್ತೀರಾ. ಎಷ್ಟೋ ಸಲ ದೋಸೆ ಹಿಟ್ಟುಗಳು ಮಿಕ್ಕಿ ಬರುತ್ತೆ, ಸ್ವಲ್ಪ ಹುಳಿಯಾಗಿದೆ ಅಂತ ಚೆಲ್ಬಿಡ್ತೀವಿ. ಚೆಲ್ಲೋದು ಬದಲು ಈ ರೀತಿ ಒಂದು ಹೊಸ ಥರದ ತಿಂಡಿಯನ್ನು ಮಾಡ್ಬೋದು. ನಾನು ಇವುಗಳನ್ನು ಕರಿಯೋಕ್ಕೆ ಹೆಲ್ತಿ ಆ್ಯಂಡ್ ಟೇಸ್ಟಿಯಾಗಿರುವ ಸನ್ರಿಚ್ ಅವರ ಎಣ್ಣೆಯನ್ನು ಬಳಸಿದ್ದೀನಿ. ಈಗ ಎಣ್ಣೆಯನ್ನು ಕಾಯಿಸೋಕ್ಕಿಟ್ಟಿದ್ದೀನಿ. ಈಗ ನಾವು ಇದನ್ನು ಸಣ್ಣದಾಗಿ ಉಂಡೆ ಮಾಡಿಕೊಂಡು ಸೇಮ್ ವಡೆ ರೀತಿ ಮಧ್ಯದಲ್ಲಿ ತೂತು ಮಾಡಿಕೊಂಡು ಈ ರೀತಿ ತಟ್ಟೆಯಲ್ಲಿ ಜೋಡಿಸಿ ಇಟ್ಕೊಂಡ್ಬಿಡೋಣ. ಹಿಟ್ಟು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಈ ರೀತಿಯಾಗಿ ಹೋಲ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ, ಹಾಗಾಗಿ ಹೋಲ್ ಮಾಡಿ ಹಾಕಬೇಕು. ಎಲ್ಲ ವಡೆಗಳ ರೀತಿಯಲ್ಲಿ ಮಾಡಿಕೊಂಡು ನಾನು ರೆಡಿ ಮಾಡಿ ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ. ಸ್ವಲ್ಪನೂ ಅಂಟಾಗದೆ ತುಂಬ ಚೆನ್ನಾಗಿ ಈ ವಡೆಗಳೆಲ್ಲ ರೆಡಿಯಾಗಿದೆ. ಇವಾಗ ಬಿಸಿ ಎಣ್ಣೆಯಲ್ಲಿ ಕರ್ಕೊಳ್ಳೋಣ. ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ. ಇವಾಗ ಒಂದೊಂದೇ ವಡೆಗಳನ್ನು ಹಾಕ್ಕೊಳ್ಳೋಣ. ಈ ವಡೆಗಳನ್ನು, ಬಜ್ಜಿಗಳನ್ನು ಮಾಡೋಕ್ಕೆ ಅಗಲವಾದ ಕಡಾಯಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಒಂದೇ ಸಲ ಬೇಗ ಬೇಗ ಆಗುತ್ತೆ. ಚಿಕ್ಕದಾಗಿದೆ ತೊಗೊಂಡ್ರೆ ಜಾಸ್ತಿ ಹಿಡಿಸೋದಿಲ್ಲ. ಈಗ ನೋಡಿ, ಸ್ವಲ್ಪ ಹೊತ್ತು ಬಿಟ್ಟು ನಂತರ ಈ ರೀತಿ ಉಲ್ಟಾ ಮಾಡಿ ಹಾಕಿದರೆ ಕಲರ್ ಕೆಂಪಗೆ ಸೇಮು ನಾವು ಉದ್ದಿನ ವಡೆ ಮಾಡಿದಾಗ ಯಾವ ರೀತಿ ಬರುತ್ತೋ ಅದೇ ರೀತಿ ಬರುತ್ತೆ. ನಿಮಗೆ ರುಚಿ ಕೂಡ ಹಾಗೇ ಇರುತ್ತೆ. ಯಾಕಂದರೆ ಉದ್ದಿನ ಬೇಳೆ, ಮೆಂತ್ಯ, ಅಕ್ಕಿ ಎಲ್ಲ ಸೇರಿರುತ್ತೆ ದೋಸೆಗೆ. ಹಾಗಾಗಿ ಇನ್ನೂ ಡಿಫ್ರೆಂಟ್ ರುಚಿ ನಮಗೆ ಈ ವಡೆ ಸಿಗುತ್ತೆ. ನಾವು ಉದ್ದಿನ ವಡೆ ಮಾಡಬೇಕಂದ್ರೆ ಬರೀ ಉದ್ದಿನ ಬೇಳೆಯನ್ನು ಹಾಕಿರ್ತೀವಿ, ಆದರೆ ಇದಕ್ಕೆ ಮೆಂತ್ಯ ಎಲ್ಲ ಸೇರಿರೋದ್ರಿಂದ ತುಂಬ ರುಚಿ ಇರುತ್ತೆ ನೋಡಿ. ಇಲ್ಲಿ ಗರಿಗರಿಯಾಗಿ ಈ ರೀತಿಯಾಗಿ ಹೋಟೆಲ್ ಶೈಲಿಯಲ್ಲಿ ವಡೆ ರೆಡಿಯಾಗಿದೆ ನೋಡಿ. ದೋಸೆ ಹಿಟ್ಟಲ್ಲಿ ಮಾಡಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ದೋಸೆನ ಸಾಮಾನ್ಯವಾಗಿ ದೋಸೆ ಇಡ್ಲಿನ ಎಲ್ಲರೂ ಮಾಡ್ತಾರೆ. ಈ ರೀತಿ ಮಿಕ್ಕಿರುವ ಹಿಟ್ಟಲ್ಲಿ ವಡೆಗಳನ್ನು ಮಾಡೋದು ಕಡಿಮೆ. ನೀವು ಒಂದು ಸಲ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡಿ ತಿಂತೀರಾ. ಇದನ್ನು ನೀವು ಗ್ರೀನ್ ಚಟ್ನಿ ಅಥವಾ ಟೊಮೆಟೊ ಸಾಸ್ ಜೊತೆಗೆ ತಿನ್ಬೋದು, ಹಾಗೆ ಕೂಡ ತಿನ್ಬೋದು. ಹಸಿಮೆಣಸಿನ್ಕಾಯಿ ಖಾರ ಎಲ್ಲ ಹಾಕಿರೋದ್ರಿಂದ ಸಖತ್ ರುಚಿಯಾಗಿರುವ ಗರಿಗರಿಯಾದ ವಡೆಯನ್ನು ಮಿಕ್ಕಿರುವ ದೋಸೆ ಹಿಟ್ಟಲ್ಲಿ ಮಾಡಿದ್ದೀವಿ. ಇವತ್ತಿನ ರೆಸಿಪಿ ತುಂಬ ಸಿಂಪಲ್ಲು, ಹಾಗೆ ತುಂಬ ರುಚಿಯಾಗಿತ್ತು.
ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.